ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಒಂದಷ್ಟು ಬದಲಾವಣೆಗಳು ಕಂಡು ಬರ್ತಾ ಇದೆ. ಅದು ನಮ್ಮ ಮಾರ್ಕೆಟ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ, ಇಲ್ಲ ಏನಾದರೂ ಪಾಸಿಟಿವ್ ಮೊಮೆಂಟಮ್ಗೆ ಕಾರಣ ಆಗ್ಬೋದಾ, ಈ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ವೆಲ್ತ್ ಓರಿಯಾ ಚಾನಲ್ ಅಲ್ಲಿ ನಿನ್ನೆ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆಗಿದೆ. ಇಲ್ಲಿವರೆಗೂ ನೀವು ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಬಹುದು. ಖಂಡಿತ ನಿಮಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಹಲವು ಇನ್ಪುಟ್ಸ್ ಇದರಲ್ಲಿ ಸಿಗುತ್ತೆ. ವಾಚ್ ಮಾಡಿ. ಇದರ ಲಿಂಕ್ ಅನ್ನು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇನೆ. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 1.28% ಅಥವಾ 306 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಬಟ್ ವಾಲಟಿಲಿಟಿ ಇದೆ, ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇತ್ತು ಕಳೆದ ವಾರ. ಬಟ್ ಸ್ಟಿಲ್ ಓವರ್ ಆಲ್ ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ 1.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ಶುಕ್ರವಾರ ನೋಡ್ಲಿಕ್ಕೆ ಸಿಕ್ತು. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 1.12% ಅಥವಾ 868 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಮ್ಮ ಮಾರ್ಕೆಟ್. ಆಲ್ಮೋಸ್ಟ್ 4 ಡೇಸ್ ಅಂತ ಮೊಮೆಂಟಮ್ ಇರಲಿಲ್ಲ. ಒಂದಿನ ಅಪ್ ಆದ್ರೆ ಒಂದಿನ ಡೌನ್, ಈ ರೀತಿ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಶುಕ್ರವಾರ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಅದು ಓವರ್ ಆಲ್ ವೀಕ್ಲಿ ಪಾಸಿಟಿವ್ ಗೆ ಕಾರಣ ಆಯ್ತು ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 0.77% ಅಥವಾ 406 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ 1% ಅಥವಾ 530 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಕಳೆದ ವಾರ. ಏನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ನಿಯರ್ಲಿ 1.5% ಡೌನ್ ಫಾಲ್ ಇದೆ ಶುಕ್ರವಾರದ ಸೆಷನ್ ಅಲ್ಲಿ, ಅಥವಾ 361 ಪಾಯಿಂಟ್ಸ್. ಹಾಗೆ 5 ಡೇಸ್ ಓಪನ್ ಮಾಡಿದ್ರೆ ಇಲ್ಲಿ ಮೋರ್ ದನ್ 2% ಅಥವಾ 568 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಡೌನ್ ಫಾಲ್ ಬರೀ ನಾಸ್ಟಾಕ್ಗೆ ಮಾತ್ರ ಸೀಮಿತ ಆಗಲಿಲ್ಲ. ಎಸ್ಪೆಷಲಿ ಎಐ ಹಾಗೂ ಚಿಪ್ ಸ್ಟಾಕ್ ಗಳಲ್ಲೂ ಕೂಡ ಬಿಗ್ ಡೌನ್ ಫಾಲ್ ಗೆ ಕಾರಣ ಆಗಿ ಈವನ್ ನಮ್ಮ ಏಷ್ಯನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಯಾವ ರೀತಿ ಇದೆ ಶುಕ್ರವಾರ ಅಂತ. ಬಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಹಾಗಂತ ಮಿಡ್ ಅಂಡ್ ಸ್ಮಾಲ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಬಟ್ ಲಾರ್ಜ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಅಂತಾನೆ ಹೇಳ್ಬೋದು ಶುಕ್ರವಾರದ ಸೆಷನ್ ಅಲ್ಲಿ. ಈವನ್ ಗುರುವಾರ ಕೂಡ ಚಿಪ್ ಹಾಗೂ ಸೆಮಿಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಎಐ ಗೆ ಸಂಬಂಧಪಟ್ಟಂತ ಮಾರ್ಕೆಟ್ ಗಳಲ್ಲಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು. ಅಂದ್ರೆ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು, ಈಗ ಪ್ರಾಫಿಟ್ ಬುಕ್ಕಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಷ್ಟೇ. ಹಾಗಂತ ಎಐ ಆಗ್ಲಿ ಸೆಮಿಕಂಡಕ್ಟರ್ ಆಗ್ಲಿ ಅವುಗಳ ಕತೆ ಮುಗೀತು ಅಂತಲ್ಲ. ಒಳ್ಳೆ ರ್ಯಾಲಿ ನಂತರ ಎಲ್ಲಾದ್ರೂ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ರೈಲ್ವೇಸ್ ತಗೊಳ್ಳಿ, 2020ರಿಂದ 23-24 ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಅಲ್ಲಿಂದ ಈಗ ಡೌನ್ ಇದಾವೆ. ಮತ್ತೆ ಇನ್ ಯಾವಾಗ ಪಿಕಪ್ ಆಗುತ್ತೋ ಗೊತ್ತಿಲ್ಲ. ಸೊ ಅದೇ ರೀತಿ ಸಿಚುಯೇಷನ್ ಈಗ ಎಸ್ಪೆಷಲಿ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಆದ್ರೆ ಆ 2 ಸೆಷನ್ಸ್ ಅಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಡಿಫರೆಂಟ್ ಆಗಿ ರಿಯಾಕ್ಟ್ ಮಾಡಿದೆ. ಅದೇ ಈಗ ನಮಗೆ ಸ್ವಲ್ಪ ಪಾಸಿಟಿವ್ ಆಗಿ ಕಾಣ್ತಾ ಇರೋದು. ನಿನ್ನೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋನ ಕವರ್ ಮಾಡಿದೀನಿ. ಒಂದ್ಸಲ ಆ ವಿಡಿಯೋ ನೋಡಿ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಚಾನಲ್ ಅಲ್ಲಿ ಬಂದ್ರೆ ಇದರಲ್ಲಿದೆ. ಸೊ ಈ ವಿಡಿಯೋನ ನೋಡಿ, ನಿಮಗೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ ಯಾಕೆ ಈ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಂತ. ಓಕೆ, ಮುಂದುವರಿಯೋಣ. ಹಾಗೆ ಈ ವಾರದ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಹಾಲಿಡೇಸ್ ಇದೆಯಾ ಅಂತ ನೋಡೋದಾದ್ರೆ ಜೂನ್ ನಂತರ ಡೈರೆಕ್ಟ್ ಸೆಪ್ಟೆಂಬರ್ ಇದೆ. ಅಂದ್ರೆ ಯಾವುದೇ ರೀತಿ ಹಾಲಿಡೇ ಇಲ್ಲ. ಅಂದ್ರೆ 5 ಡೇಸ್ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ ನಾನ್ ಸ್ಟಾಪ್. ಇನ್ನು ಈ ವಾರದ ಇವೆಂಟ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಅಮೆರಿಕ ಹಾಗೂ ಇರಾನ್ಗೆ ಸಂಬಂಧಪಟ್ಟಂತೆ ಯಾವ ಸುದ್ದಿ ಬರುತ್ತೆ ಇದ್ರ ಮೇಲೆ ನಾವು ಫೋಕಸ್ ಇಟ್ಟಿರ್ಬೇಕಾಗುತ್ತೆ. ಯಾಕಂದ್ರೆ ಇದೇ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರ್ತಾ ಇರುವಂತದ್ದು. ಬಟ್ ನಮ್ಮ ಮಾರ್ಕೆಟ್ ಮೇಲೆ ಪ್ರೀವಿಯಸ್ ವೀಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ದೊಡ್ಡ ಇಂಪ್ಯಾಕ್ಟ್ ಆಗ್ಲಿಲ್ಲ. ಬಟ್ ಸ್ಟಿಲ್ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕ್ರೂಡ್ ಆಯಿಲ್ ಡಿಸ್ರಪ್ಷನ್ ಉಂಟಾಗ್ತದೆ. ಯಾಕಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ದೊಡ್ಡ ಮಟ್ಟದ ಅಟ್ಯಾಕ್ಸ್ ಗಳಾಗ್ತಾ ಇದೆ. ಹಾಗಾಗಿ ಅಲ್ಲಿ ಟ್ರಾಫಿಕ್ ತುಂಬಾನೇ ಕಡಿಮೆ ಆಗ್ತಾ ಇದೆ. ಜೊತೆಗೆ ಕಂಟಿನ್ಯೂಸ್ ಅಮೆರಿಕ ಪ್ರತಿ ನೈಟ್ ಕೂಡ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಅದಕ್ಕೆ ರಿಟಾಲಿಯೇಟ್ ಕೂಡ ಮಾಡ್ತಿದೆ ಇರಾನ್. ಜೊತೆಗೆ ಅಮೆರಿಕದ ಬೇಸ್ ಗಳೇನಿದಾವೆ ಮಿಡ್ಲ್ ಈಸ್ಟ್ ಅಲ್ಲಿ ಅವುಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಹಾಗೆ ತುಂಬಾ ದಿನದ ನಂತರ ಸೌದಿ ಮೇಲೆ ಅಟ್ಯಾಕ್ ಆಗಿದೆ. ಅಂದ್ರೆ ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಆಗ್ತಾ ಇತ್ತು, ಇರಾನ್ ಮಾಡಿತ್ತು. ಬಟ್ ಈಗ ಕೆಂಪು ಸಮುದ್ರದ ಕಡೆಗಿಂದ ಕೂಡ ಅಟ್ಯಾಕ್ ಗಳಾಗ್ತಾ ಇದೆ. ಅಲ್ಲಿ ಆಲ್ಮೋಸ್ಟ್ ತುಂಬಾ ದಿನದಿಂದ, ಅಂದ್ರೆ ಆಲ್ಮೋಸ್ಟ್ 2 ವರ್ಷ ಅಂತ ಏನು ಹೇಳ್ತಿದ್ದಾರೆ, 2 ವರ್ಷದಿಂದ ಕೂಡ ಶಾಂತಿ ನೆಲೆಸಿತ್ತು. ಅಲ್ಲಿಂದ ಅಟ್ಯಾಕ್ ಗಳನ್ನ ಮಾಡ್ಲಾಗ್ತಿದೆ. ಸೊ ಈ ಯುದ್ಧ ಎಲ್ಲಿಗೆ ಹೋಗುತ್ತೋ ಗೊತ್ತಾಗ್ತಿಲ್ಲ. ಜೊತೆಗೆ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ನ ಮೇಲೆ ಅಟ್ಯಾಕ್ ಗಳಾಗ್ತಾ ಇದೆ. ಈಗ ಅಲ್ಲಿನ ವಾಟರ್ ಡಿಸಾಲಿನೇಷನ್ ಪ್ಲಾಂಟ್ ಗಳ ಮೇಲೆ ಅಟ್ಯಾಕ್ಸ್ ಆಗ್ತಿದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ಬೋದು ಆ ದೇಶಗಳಲ್ಲಿ. ಈ ರೀತಿಯ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ಯುದ್ಧ ದೊಡ್ಡ ಮಟ್ಟದಲ್ಲಿ ಎಸ್ಕಲೇಟ್ ಆಗ್ತಾ ಇದೆ. ದಿಢೀರಂತ ಎಸ್ಕಲೇಟ್ ಆಗಿ ದಿಢೀರಂತ ನಿಲ್ಲುತ್ತಾ ಅಥವಾ ಜಾಸ್ತಿ ದಿನಕ್ಕೆ ಡ್ರ್ಯಾಗ್ ಆಗುತ್ತಾ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ನಾವು ಇದ್ರ ಮೇಲೆ ಕ್ಲೋಸ್ಲಿ ಕಣ್ಣಿಟ್ಟಿರ್ಬೇಕಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆನೆ ಕ್ರೂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನೆನೆ ನೋಡಬಹುದು. ಮತ್ತೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ನೈಟ್ $88 ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಾನು ವಿಡಿಯೋ ಕವರ್ ಮಾಡಿದಂತ ಸಂದರ್ಭದಲ್ಲಿ 86 ರೇಂಜ್ ಅಲ್ಲಿ ಇತ್ತು. ಮತ್ತೆ $2 ರೈಸ್ ಆಗಿದೆ ಶುಕ್ರವಾರ. ಮತ್ತೆ 90 ಕ್ರಾಸ್ ಮಾಡೋ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ರೆ ಮಿಡ್ಲ್ ಈಸ್ಟ್ ಇಂದ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತೆ ಅದಕ್ಕೆ ತಕ್ಕಂತೆನೆ ಕ್ರೂಡ್ ಅಲ್ಲಿ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ. ಇನ್ನು
ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಏನೋ ಬೇರೆ ಸುದ್ದಿಗಳ ಕಡೆ ಬಂದ್ರೆ UK ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ನೋಡಬಹುದು ಜುಲೈ 22ಕ್ಕೆ 2.7 ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಹಿಂದಿನ ಸಲ 3% ಫೋರ್ಕಾಸ್ಟ್ ಮಾಡಿದ್ರು, ಬಂದಿದ್ದು 2.8 ಆಗಿತ್ತು. ಈ ಸಲ 2.7% ಫೋರ್ಕಾಸ್ಟ್ ಮಾಡ್ತಾರೆ. ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇಲ್ಲಿನ ಪರ್ಫಾರ್ಮೆನ್ಸ್ ಅಂತ. ನಂತರ ಯೂರೋಝೋನ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ. ECB ಅಂದ್ರೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ತಗೊಳ್ತಾ ಇದೆ. ಜುಲೈ 23ಕ್ಕೆ 2.4% ಫೋರ್ಕಾಸ್ಟ್ ಇದೆ. ಹಿಂದಿನ ಸಲ ಕೂಡ ಅಷ್ಟೇ ಇತ್ತು, ಅಷ್ಟೇ ಕಂಟಿನ್ಯೂ ಕೂಡ ಮಾಡಿದ್ರು. ರೇಟ್ ಪಾಸ್ ಮುಂದುವರೆದಿದೆ. ಈ ಸಲ ಕೂಡ ರೇಟ್ ಪಾಸ್ ಮುಂದುವರಿಯುವಂತ ಎಕ್ಸ್ಪೆಕ್ಟೇಷನ್ ಇದೆ. ಇದ್ರ ಮೇಲೂ ಕೂಡ ಕಣ್ಣಿಡಬಹುದು ಯಾವ ರೀತಿ ಇರುತ್ತೆ ಡಿಸಿಷನ್ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಂತ. ಇನ್ನು ರಿಸಲ್ಟ್ಸ್ ಈ ವಾರದಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತವೆ. ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ 14 ಪೇಜಸ್ ಇದೆ. ಅಂದ್ರೆ ಒಂದ್ ಪೇಜ್ ಅಲ್ಲಿ 20 ಕಂಪನೀಸ್, ಮೋರ್ ದನ್ 200 ಕಂಪನೀಸ್ ಈ ವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೇವೆ. ಅದರಲ್ಲಿ ಮೇಜರ್ ಕಂಪನಿಗಳನ್ನ ನೋಡೋದಾದ್ರೆ AS ರಿಸಲ್ಟ್ ಇದೆ, ಬಜಾಜ್ ಹೆಲ್ತ್ ಕೇರ್ ಇದೆ, IOB ಇದೆ, ಶೋಭಾ ಲಿಮಿಟೆಡ್ ಇದೆ, JP ಪವರ್, ರಾಜು ಇಂಜಿನಿಯರಿಂಗ್, ಪೇಟಿಎಂ, SG ಮಾರ್ಟ್, ಶ್ಯಾಮ್ ಮೆಟಾಲಿಕ್ಸ್, ಆವಾಸ್ ಫೈನಾನ್ಷಿಯಲ್, ABSL AMC ಅಂದ್ರೆ ಆದಿತ್ಯ ಬಿರ್ಲಾ AMC, ಬಜಾಜ್ ಆಟೋ ಇದೆ, ಬಂಧನ್ ಬ್ಯಾಂಕ್ ಇದೆ, E2E ನೆಟ್ವರ್ಕ್, ಕ್ರಿಸಿಲ್, ಇಂಡಿಯಾ ಮಾರ್ಟ್, JSW ಇನ್ಫ್ರಾ, M&M ಫೈನಾನ್ಸ್, ಮಾಸ್ಟೆಕ್, ಮೆಡ್ ಪ್ಲಸ್, ಹೀಗೆ ಸಾಕಷ್ಟು ಕಂಪನಿಗಳಿದೆ. ನೋಡ್ತಾ ಹೋದ್ರೆ ಈ ಲಿಸ್ಟ್ ದೊಡ್ಡದಾಗಿ ಇದೆ. BPCL ಕೂಡ ಇದೆ ನೋಡಬಹುದು. ಮೇಜರ್ ಕಂಪನಿಗಳ ನಂಬರ್ಸ್ ಬರುತ್ತೆ ಈ ವಾರ. ನಾನು ಯಾವಾಗ್ಲೂ ಹೇಳ್ತೀನಿ, ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋ ಕಂಪನೀಸ್, ಹಾಗೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಯ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನೀಸ್, ಇವುಗಳ ನಂಬರ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಬೇಕು. ಇನ್ಯಾವುದನ್ನ ಚೆಕ್ ಮಾಡ್ತಿರೋ ಬಿಡ್ತಿರೋ, ನೀವು ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿ, ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ, ಹಾಗೆ ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋ ಕಂಪನಿ, ಈ ಮೂರನ್ನು ಅಟ್ಲೀಸ್ಟ್ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ. ಕಂಪನಿ ಫ್ಯೂಚರ್ ಔಟ್ಲುಕ್ ಏನ್ ಕೊಡುತ್ತೆ ಕಾನ್ಕಾಲ್ ಅಲ್ಲಿ ಅಥವಾ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಅಲ್ಲಿ, ಇದು ಬಹಳ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಕೆಲವು ಸಲ ನಂಬರ್ಸ್ ನೋಡಿದ್ರೆ ಚೆನ್ನಾಗಿಲ್ಲ ಅನ್ಸುತ್ತೆ, ಬಟ್ ಸ್ಟಾಕ್ ರ್ಯಾಲಿ ಕೊಡುತ್ತೆ. ಕೆಲವು ಸಲ ನಂಬರ್ಸ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ, ಸ್ಟಾಕ್ ಡೌನ್ ಆಗುತ್ತೆ. ಅದಕ್ಕೆ ಪ್ರಮುಖ ಕಾರಣನೇ ಕಂಪನಿ ಫ್ಯೂಚರ್ ಔಟ್ಲುಕ್ ಅನ್ನ ಕೊಡೋದು. ಫ್ಯೂಚರ್ ಔಟ್ಲುಕ್ ಏನ್ ಕೊಟ್ಟಿರುತ್ತೆ ಅದು ಮ್ಯಾಟರ್ ಆಗುತ್ತೆ. ಕಂಪನಿ ರಿಸಲ್ಟ್ ಈಗ ಚೆನ್ನಾಗಿದೆ, ಫ್ಯೂಚರ್ ಔಟ್ಲುಕ್ ಚೆನ್ನಾಗಿ ಕೊಡ್ತಿಲ್ಲ ಕಂಪನಿ ಮ್ಯಾನೇಜ್ಮೆಂಟ್ ಅಂದ್ರೆ ಆಬ್ವಿಯಸ್ಲಿ ಆ ಸ್ಟಾಕ್ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇರೋದು. ಹಾಗೆ ನಂಬರ್ಸ್ ಈ ಸಲ ಚೆನ್ನಾಗಿಲ್ಲ, ಬಟ್ ಫ್ಯೂಚರ್ ಅಂದ್ರೆ ನೆಕ್ಸ್ಟ್ ಕ್ವಾರ್ಟರ್ಸ್ ರಿಸಲ್ಟ್ಸ್ ಬಗ್ಗೆ ಕಂಪನಿ ಒಳ್ಳೆ ಅಪ್ಡೇಟ್ ಅನ್ನ ಕೊಡ್ತಿದೆ ಅಂದಾಗ ಅಂತ ಸಂದರ್ಭದಲ್ಲಿ ರ್ಯಾಲಿ ಬರಬಹುದು. ಹಾಗಾಗಿನೇ ಅವುಗಳನ್ನ ನಾವು ಚೆಕ್ ಮಾಡ್ಕೊಳ್ಬೇಕು. ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿರೋದಿದೆ, ಅಲ್ಲಿ ಯಾವುದೋ ಸ್ಟಾಕ್ ಅನ್ನ ಅಂದ್ರೆ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಮೆನ್ಷನ್ ಮಾಡಿಲ್ಲ. ಎಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಫ್ಯೂಚರ್ ಔಟ್ಲುಕ್ ಅನ್ನ ಚೆನ್ನಾಗಿ ಕೊಡುತ್ತೋ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಂತ ಅವರು ಫ್ಯೂಚರ್ ಔಟ್ಲುಕ್ ಅನ್ನ ಯಾರು ನೆಗೆಟಿವ್ ಆಗಿ ಕೊಡೋದಿಲ್ಲ. ಅದನ್ನ ಅವು ಮಾರ್ಕೆಟ್ಗೆ ಕರೆಂಟ್ ಪರಿಸ್ಥಿತಿಗೆ ಹೋಲಿಸಿ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲವನ್ನು ತಿಳ್ಕೊಂಡು ಮಾಡೋದ್ರಿಗೆ ಇನ್ವೆಸ್ಟ್ಮೆಂಟ್ ಹೊಂದ್ಕೊಳ್ಳೋದು. ರಿಸಲ್ಟ್ಸ್ ಅನ್ನ ವಾಚ್ ಮಾಡಿ. ಹಾಗೆ FISDAS ಆಕ್ಟಿವಿಟಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ ವಾರದಲ್ಲಿ ಎಸ್ಪೆಷಲಿ ಕೆಲವು ದಿನ ಸೆಲ್ಲಿಂಗ್ ಅನ್ನ ಮಾಡಿದ್ರು, ಬಟ್ ದೊಡ್ಡ ಮಟ್ಟದಲ್ಲಿ ಸೆಲ್ಲಿಂಗ್ ಇಲ್ಲ. ಮಧ್ಯೆ 2 ದಿನ ಮಾತ್ರ 16ನೇ ತಾರೀಕು ಹಾಗೂ 13ನೇ ತಾರೀಕು ಸ್ವಲ್ಪ ಜಾಸ್ತಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಈ ತಿಂಗಳಲ್ಲಿ. ಅದನ್ನ ಹೊರತುಪಡಿಸಿದ್ರೆ ಎಲ್ಲ 3 ಡಿಜಿಟ್ಸ್ ಅಲ್ಲೇ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗಾಗಿ FIS ಸೆಲ್ಲಿಂಗ್ ಸ್ವಲ್ಪ ಸ್ಲೋ ಆಗಿದೆ, ಅದಂತೂ ಪಕ್ಕ. ಯಾಕಂದ್ರೆ ಈಗಾಗಲೇ ಅರ್ಧ ತಿಂಗಳು ಆಗೋಯ್ತು. ಇಲ್ಲಿ ನೋಡಬಹುದು ಜಸ್ಟ್ 4,500 ಕೋಟಿ ಸೆಲ್ ಮಾಡಿದ್ದಾರೆ. ಅದೇ ನಾವು ಇಂದಿನ ಕೆಲವು ತಿಂಗಳುಗಳನ್ನ ನೋಡಿದ್ರೆ ಜೂನ್ ಅಲ್ಲಿ ನೋಡಬಹುದು ತಿಂಗಳು ಪೂರ್ತಿ 49,000 ಕೋಟಿ. ಈಗ ಆಲ್ಮೋಸ್ಟ್ ಅರ್ಧ ತಿಂಗಳಾಗಿದೆ, ಸ್ಟಿಲ್ ಬರೀ 4,500 ಕೋಟಿ. ಅಂದ್ರೆ FIS ಸೆಲ್ಲಿಂಗ್ ಕೂಡ ಸ್ಲೋ ಆಗಿದೆ. ಮಾರ್ಚ್ 2026 ನೋಡಬಹುದು 1,22,000 crores. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ತಿಂಗಳು ಸೇಲ್ಸ್ ಏನೇನು ಅಲ್ಲ, ಯಾಕಂದ್ರೆ ಜಸ್ಟ್ 4,500. ಹಾಗಾಗಿ FIS ಸೆಲ್ಲಿಂಗ್ ಕೂಡ ಸ್ಲೋ ಆಗಿದೆ. ಅದೇ ನಮ್ಗೆ ಪಾಸಿಟಿವ್ ಆಗಿ ಕಾಣ್ತಾ ಇರೋದು. ಹಾಗೆ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಏನಾಯ್ತು, ಎಸ್ಪೆಷಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡೈಸಸ್ ಗಳು ಅಂಡರ್ ಪರ್ಫಾರ್ಮ್ ಮಾಡಿದವೆ ಬೆಂಚ್ ಮಾರ್ಕ್ ಹೋಲಿಸಿದ್ರೆ. ಬೆಂಚ್ ಮಾರ್ಕ್ ಅಂದ್ರೆ ನಿಫ್ಟಿ ಸೆನ್ಸೆಕ್ಸ್ ಹೆಡ್ಲೈನ್ ಇಂಡೈಸಸ್ ಗಳೇನಿದಾವೆ ಅವುಗಳು ಬೆಂಚ್ ಮಾರ್ಕ್. ಅವುಗಳಿಗೆ ಹೋಲಿಸಿದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ. ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಿನ್ನೆ ವಿಡಿಯೋದಲ್ಲಿ ಇದನ್ನೇ ಡಿಸ್ಕಸ್ ಮಾಡಿರೋದು, ಹಾಗಾಗಿನೇ ಆ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ನೋಡಿ. ಹಾಗಂತ ಮಿಡ್ ಅಂಡ್ ಸ್ಮಾಲ್ ಸರಿ ಇಲ್ಲ ಅಥವಾ ಆ ಕಡೆ ಮರ್ತ್ ಬಿಡ್ಬೇಕು, ಆ ಕಡೆ ಬಿಟ್ಟು ಬಿಡ್ಬೇಕು ಅವನ್ನ ಅಂತ ಅಲ್ಲ. ಬಟ್ ಈಗ ಗಾಳಿ ಆ ಕಡೆ ಬೀಸ್ತಿದೆ. ಈಗೇನು ನೆಕ್ಸ್ಟ್ ಫೋಕಸ್ ಎಲ್ಲಿ ಹೋಗ್ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಕಂಪೇರ್ ಟು ಮಿಡ್ ಅಂಡ್ ಸ್ಮಾಲ್ ಲಾರ್ಜ್ ಕ್ಯಾಪ್ ಅಲ್ಲಿ ವ್ಯಾಲ್ಯೂಯೇಷನ್ ಕಡಿಮೆ ಇದೆ, ಜೊತೆಗೆ ಫ್ಯೂಚರ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗ್ತಿದೆ. ನೆನ್ನೆ ವಿಡಿಯೋದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದೀನಿ. ಜಫ್ರೀಸ್ ಅವರು ಏನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಕವರ್ ಮಾಡಿದ್ದೆ. ಹಾಗಾಗಿನ ವಿಡಿಯೋಗಳನ್ನ ಮಿಸ್ ಮಾಡಬೇಡಿ, ಆ ತರ ಅಪ್ಡೇಟ್ ಗಳು ಸಿಗ್ತವೆ. ನಾನು ನಿಮಗೆ ಸ್ಟ್ರೈಟ್ ಅವೇ ಇಂತಹ ಕಂಪನಿಗಳು ಅಂತ ಹೇಳೋದಿಲ್ಲ, ಬಟ್ ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಸನ್ನಿವೇಶ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದಾಗ
ಉಳಿದಿದ್ದನ್ನ ನೀವು ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ಅಥವಾ ಕೆಪಾಸಿಟಿಯನ್ನ ಬಿಲ್ಡ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಾಕಷ್ಟು ಸ್ಟ್ರಿಕ್ಟ್ ಇದೆ. ನಾವೇನೋ ರೂಲ್ಸ್ ಬಿಟ್ಟು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ನೆಕ್ಸ್ಟ್ ಡಾಲರ್ ಟು ಎನ್ಆರ್ ವೀಕ್ನೆಸ್ ಮುಂದುವರೆದಿದೆ ಈ ವಾರದಲ್ಲಿ. ಅದರಲ್ಲೂ ಎಸ್ಪೆಷಲಿ ಯಾವಾಗ ಕ್ರೂಡ್ ಅಲ್ಲಿ ರ್ಯಾಲಿ ಬರ್ಲಿಕ್ಕೆ ಶುರುವಾಯಿತು ಅಲ್ಲಿಂದ ಕೂಡ ಐಎನ್ಆರ್ ವೀಕ್ ಆಗಿದೆ. 96 ನ ಕ್ರಾಸ್ ಮಾಡಿದೆ, ಮತ್ತೆ 94, 95 ರೇಂಜ್ ಅಲ್ಲಿ ಇದ್ದದ್ದು ಮತ್ತೆ 96 ಕ್ರಾಸ್ ಮಾಡಿದೆ. ನೋಡೋಣ ಈ ವಾರ ಬರುತ್ತಿರುತ್ತೆ ಅಂತ ಈ ಕಡೆ ಕೂಡ ಗಮನ ಇಡಬಹುದು. ಹಾಗೆ ಗೋಲ್ಡ್ ಅಂತೂ ಕನ್ಸಾಲಿಡೇಟ್ ಆಗಿದೆ. ಆಲ್ಮೋಸ್ಟ್ 140, 150 ಮಧ್ಯೆ ಕನ್ಸಾಲಿಡೇಟ್ ಆಗಿದೆ. ಇದನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಪ್ರೈಮರಿ ಮಾರ್ಕೆಟ್ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2 IPOಗಳ ಲಿಸ್ಟಿಂಗ್ ಇರುತ್ತೆ, ಆಲ್ಪೈನ್ ಟೆಕ್ಸ್ ಹಾಗೂ SBI ಫಂಡ್ಸ್. ಇನ್ನು ಕ್ಯಾಲಿಬರ್ ಮೈನಿಂಗ್ ಓಪನ್ ಇದೆ. ಇನ್ನು ಕ್ಯೂಬ್ ಹೈವೇಸ್ ಟ್ರಸ್ಟ್, ಲೋಹಿಯಾ ಕಾರ್ಪ್, ಇಂಡೋ MIM, ಎಕ್ಸ್ಟ್ರಾನೆಟ್ ಟೆಕ್ನಾಲಜೀಸ್, ಈ 4 IPOಗಳು ಓಪನ್ ಆಗ್ತಿದೆ ಈ ವಾರದಲ್ಲಿ. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ ನೋಡಬಹುದು. ಇಲ್ಲಿ ಸಿಂಪ್ಲೆಕ್ಸ್ ಕ್ಯಾಸ್ಟಿಂಗ್ಸ್ ಸ್ಟಾಕ್ ಸ್ಪ್ಲಿಟ್ ಇದೆ. ರೂಪಾಯಿ ಅಂತದನ್ನು ₹2 ಫೇಸ್ ವ್ಯಾಲ್ಯೂ ಮಾಡ್ತಿದೆ ಕಂಪನಿ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಪಾಂಡಿ ಆಕ್ಸೈಡ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ನೋಡಬಹುದು. ₹5 ಇರುವಂತದ್ದು ₹2 ಆಗ್ತಾ ಇದೆ. ನಂತರ ತ್ರಿವೇಣಿ ಇಂಜಿನಿಯರಿಂಗ್ ನ ಸ್ಪಿನ್ ಆಫ್ ಇದೆ. 22 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ನಂತರ ಇನ್ನು ಮೆಜಾರಿಟಿ ಕಂಪನಿಗಳು ಡಿವಿಡೆಂಡ್ ಇರುತ್ತೆ. ಇನ್ನು ಈ ಕಂಪನಿಗಳು ಕೂಡ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಇನ್ನು ಕಾಲಿಂದ್ ಬೋನಸ್ ಇದೆ ಹಾಗೂ ಕಾಲಿಂದ್ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. ಬೋನಸ್ ಅಂಡ್ ಸ್ಪ್ಲಿಟ್ 2 ಕೂಡ ಇದೆ ಈ ಕಂಪನಿದು. ಇನ್ನೆಲ್ಲ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಹಾಗೆ ವೆಲ್ತೋರಿಯಾ ಚಾನಲ್ ನ ವಿಡಿಯೋನು ಕೂಡ ಮಿಸ್ ಮಾಡದೆ ನೋಡಿ, ಅಲ್ಲೂ ಕೂಡ ನಿಮಗೆ ಒಂದಷ್ಟು ಇನ್ಪುಟ್ಸ್ ಗಳು ಸಿಗುತ್ತೆ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.